ಮಾರ್ಗನ್ ಇದನ್ನ ಲಿಯೋ ಜಾನ್ ಪೌಲ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಮುಖ್ಯ ಪಾತ್ರಧಾರಿ ಒಬ್ಬ ಪೊಲೀಸ್ ಆಫೀಸರ್, ಬಟ್ ಅವನ ಜೀವನದಲ್ಲಿ ಒಂದು ಕಹಿ ಘಟನೆ ನಡೆದಿದೆ. ಅದೇ ವಿಷಯದಲ್ಲಿ ಅವನ ಒಂದಷ್ಟು ಭಾಗ ಕಪ್ಪಾಗಿದೆ ಕೂಡ. ಸೊ ಇಲ್ಲಿ ನಡೆದಿರುವಂಥ ಘಟನೆ ಏನು, ಇವನು ಹೀಗೆ ಯಾಕೆ ಕಾಣ್ತಾ ಇದ್ದಾನೆ, ಅಂಡ್ ಇಲ್ಲಿ ಇವನು ಯಾರನ್ನ ಹುಡುಕ್ಬೇಕು ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದ್ರೆ ಅದು ಇದರ ಕಾನ್ಸೆಪ್ಟ್ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಆಫ್ಟರ್ ಅ ಪಾಯಿಂಟ್ ಇದು ಒಂದು ಲಾಜಿಕ್ನಲ್ಲಿ ಇರೋದಿಲ್ಲ, ಒಂಥರ ಫ್ಯಾಂಟಸಿ ಸಿನಿಮಾ ಥರ ಆಗಿಬಿಡುತ್ತೆ. ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಬಟ್ ಅದನ್ನು ಬಿಟ್ಟು ಇಲ್ಲಿ ಏನು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅದು ಯೂನೀಕ್ ಆಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಹೇಳ್ತೀನಿ. ಅಂದರೆ ನಿಮ್ಮನ್ನು ಹಿಡಿದಿಟ್ಕೊಳ್ಳುತ್ತೆ. ಓಕೆ, ಏನೋ ಇಂಟ್ರೆಸ್ಟಿಂಗ್ ಆಗಿರೋದನ್ನು ನೋಡ್ತಾ ಇದ್ದೀವಿ ಅನ್ನೋ ಭಾವನೆ ಬರುತ್ತೆ. ಅದನ್ನು ತೋರಿಸಿರೋ ರೀತಿಯೂ ಚೆನ್ನಾಗಿತ್ತು. ಅವುಗಳಿಗೆ ಕೊಟ್ಟಿರೋಂಥ ಎಲಿಮೆಂಟ್ ಕೂಡ ಚೆನ್ನಾಗಿದ್ವು. ಆ ಬಾವಿ, ಆಮೆ, ದೇವಸ್ಥಾನ, ಇವನು ಬರೆಯುವಂಥ ಚಿತ್ರಗಳು, ಅವು ಇವನಿಗೆ ಕಾಣಿಸೋವಂಥ ರೀತಿ, ಆ್ಯಂಡ್ ಸ್ಕ್ರೀನ್ ಪ್ಲೇನಲ್ಲಿ ಸಣ್ಣದಾಗಿ ಆಟ ಆಡಿದ್ದಾರೆ ಕನ್ಫ್ಯೂಸ್ ಮಾಡಿಸೋದಕ್ಕೆ. ಇದರ ಬಜೆಟ್ ಅಥವಾ ಇದು ವಿಜುವಲಿ ತುಂಬ ರಿಚ್ ಆಗಿರೋದಿಲ್ಲ, ಬಟ್ ಕಾನ್ಸೆಪ್ಟ್ನಲ್ಲಿ ಒಂದೊಳ್ಳೆ ಫ್ಯಾಂಟಸಿ ಎಲಿಮೆಂಟ್ನ ತಗೊಂಡು ಬಂದಿದೆ. ಆದ್ದರಿಂದ ಒಂದು ಕುತೂಹಲ ಇರುತ್ತೆ. ಓಕೆ, ಏನಿದು, ಇದು ಹೇಗೆ ವರ್ಕ್ ಆಗುತ್ತೆ, ಎಲ್ಲಿಂದ ಬಂತು, ಇದರ ರೂಲ್ಸ್ ಏನು ಅಂತ. ಸೊ ಅಷ್ಟು ಪೋರ್ಷನ್ಸ್ ತುಂಬ ಎಂಗೇಜಿಂಗ್ ಆಗಿತ್ತು ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಹೇಳ್ತೀನಿ. ಸ್ಪೆಷಲಿ ಆ ಪೊಲೀಸ್ ಸ್ಟೇಷನ್ ಒಳಗೆ ನಡೆಯುವಂಥ ಸೀಕ್ವೆನ್ಸ್ ಅದು ಚೆನ್ನಾಗಿ ಬಂದಿದೆ. ಒಂದು ಕಾನ್ಸ್ಟೆಂಟ್ ಕ್ವಶನ್ ಓಡ್ತಾನೆ ಇರುತ್ತೆ. ಸೊ ಅದೆಲ್ಲ ಇಷ್ಟ ಆಯಿತು, ಇಂಟೆಲಿಜೆಂಟ್ ಆಗಿತ್ತು ಅಂತ ಹೇಳ್ತೀನಿ. ಇನ್ನು ಅಫ್ಕೋರ್ಸ್ ಇಲ್ಲಿರುವಂಥ ಮೆಸೇಜಿಂಗ್, ಅದು ಮೆಸೇಜ್ ಅನ್ನೋ ಥರ ನೀಡಿಲ್ಲ, ಬಟ್ ಸಮಾಜದಲ್ಲಿ ನಡೀತಿರೋದನ್ನು ತುಂಬ ಸಟಲಾಗಿ ಹೇಳಿದ್ದಾರೆ. ಇವನ್ ನಾನು ಕೂಡ ಕಪ್ಪುಗೇನೆ ಇರೋದು, ಸೊ ನಮಗೆ ಗೊತ್ತಿದೆ ನಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಾರೆ ಅಲ್ಲಲ್ಲಿ ಅಂತ. ನಾವೇನೋ ಅದನ್ನು ಕಾಮಿಡಿಯಾಗಿ ತೊಗೊಂಡು ಮುಂದೆ ಹೋಗ್ತೀವಿ, ಬಟ್ ಕೆಲವರಿಗೆ ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಅದು ಕಾನ್ಸ್ಟೆಂಟಾಗಿ ಕಾಡ್ತಾ ಇರುತ್ತೆ. ಅದು ಪ್ರತಿಯೊಂದರಲ್ಲೂ ಸಟಲಾಗಿ ಪುಷ್ ಆಗ್ತಾನೆ ಇರುತ್ತೆ. ಸೊ ಅದು ಹೇಗೆ ಅವರಿಗೆ ಪ್ರಭಾವ ಬೀರ್ಬೋದು ಅನ್ನೋ ಐಡಿಯಾ ಅಂತೂ ನನಗಿದೆ. ಸೊ ಆ ಭಾಗವನ್ನು, ರೇಸಿಸಮ್ನ ಇಲ್ಲಿ ಇನ್ಕಾರ್ಪೊರೇಟ್ ಮಾಡಿರೋ ರೀತಿ ಚೆನ್ನಾಗಿತ್ತು, ಅದು ವರ್ಕ್ ಆಯಿತು ಅಂತ ಹೇಳ್ತೀನಿ. ಇನ್ನು ಆಗಲೇ ಹೇಳಿದ ಹಾಗೆ ಇದರ ಸ್ಕ್ರೀನ್ ಪ್ಲೇನೂ ಚೆನ್ನಾಗಿದೆ. ಎಕ್ಸ್ಟ್ರಾಸ್ ಅಂತ ಏನೂ ಇರೋದಿಲ್ಲ, ಲವ್ ಸ್ಟೋರಿನೂ ಇಲ್ಲ, ಫ್ಲ್ಯಾಶ್ ಬ್ಯಾಕು ಇಲ್ಲ. ಇದೆ, ಬಟ್ ಅದಕ್ಕೆ ಟೈಮ್ ತಗೊಂಡೇ ಇಲ್ಲ, ಹಾಡುಗಳಿಲ್ಲ. ಸೊ ಹಾಗಾಗಿ ಸಿನಿಮಾ ಸ್ಟಾರ್ಟ್ ಆದಾಗಿನಿಂದನೂ ಒಂದು ಪಾಯಿಂಟಲ್ಲೇ ಇರುತ್ತೆ, ಆ್ಯಂಡ್ ಆ ಪಾಯಿಂಟಿಂದನೇ ಸಿನಿಮಾ ಕಂಟಿನ್ಯೂ ಆಗುತ್ತೆ, ಹಾಗೆಯೇ ಎಂಡ್ ಆಗುತ್ತೆ ಕೂಡ. ಸೊ ಅದು ಕೂಡ ಪಾಸಿಟಿವ್ ಅಂತ ಹೇಳ್ತೀನಿ. ಇನ್ನು ಎಲ್ಲರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದ್ವು. ವಿಜುವಲಿ ಇನ್ನೂ ಇಂಟ್ರೂಗಿಂಗ್ ಆಗ್ಬೋದಿತ್ತು, ಅಥವಾ ಇನ್ನೂ ವ್ಯಾಲ್ಯೂ ಆ್ಯಡ್ ಆಗ್ಬೋದಿತ್ತು ವಿಜುವಲ್ಸಿಂದ ಅಂತ ಅನ್ನಿಸ್ತು. ದಟ್ಸ್ ಫೈನ್ ಅಂತ ಅಂದ್ಕೊಳ್ತೀನಿ. ಇನ್ನು ಇದರ ನೆಗೆಟಿವ್ಸ್ ಕಡೆಗೆ ಬರೋದಾದರೆ, ಅದೇ ಆಗಲೇ ಹೇಳಿದ ಹಾಗೆ ಫ್ಯಾಂಟಸಿ ಎಲಿಮೆಂಟ್ಸ್ ಇದಾವಲ್ಲ, ಅವುಗಳಿಗೆ ಒಂದು ಬೌಂಡ್ರಿ ಇಲ್ಲದ ಹಾಗೆ ಆಗುತ್ತೆ ಆಫ್ಟರ್ ಅ ಪಾಯಿಂಟ್. ಅಲ್ಲಿ ತನಕ ಓಕೆ, ಈ ಥರದ ಎಬಿಲಿಟಿ, ಈ ಥರ ರೂಲ್ಸ್ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಆಮೇಲೆ ಓಕೆ, ಹೀಗೂ ಮಾಡ್ಬೋದಾ, ಈ ಎಬಿಲಿಟಿ ಕೂಡ ಇದೆಯಾ, ಇದನ್ನು ನಾವು ನಂಬೇಕಾ ಅನ್ನೋ ಭಾವನೆ ಬರುತ್ತೆ. ಸೊ ಅಲ್ಲಿ ಸ್ವಲ್ಪ ಡಿಸ್ಕನೆಕ್ಟ್ ಆಯಿತು ನನಗೆ. ಅರೆ, ಇನ್ವೆಸ್ಟಿಗೇಷನಲ್ಲಿ ಒಂಚೂರು ಒಳ್ಳೆ ರೈಟಿಂಗ್ ಇಡೋ ಬದಲು ಎಲ್ಲದನ್ನು ಅವನ ಎಬಿಲಿಟಿಯಿಂದನೇ ಮುಗಿಸ್ತಾ ಇದ್ದಾರಲ್ಲ ಅಂತ ಅನ್ನಿಸ್ತು. ಸೊ ಹಾಗಾಗಿ ಅಲ್ಲಿ ಕೆಲಸ ಈಸಿ ಆಗೋಯ್ತು, ಅದು ಚೆನ್ನಾಗಿ ಬೆಟರ್ ಆಗ್ಬೋದಿತ್ತು ಅಂತ ಅನ್ನಿಸ್ತು. ಇನ್ನು ಕೊನೆಯಲ್ಲಿ ಆ ರಿವೀಲ್ ಅಷ್ಟು ಕನ್ವಿನ್ಸಿಂಗ್ ಆಗಿ ಇರಲಿಲ್ಲ. ಆ್ಯಕ್ಚುಲಿ ಎಲ್ಲ ಪಾಯಿಂಟ್ಸ್ ಕೂಡ ಕವರ್ ಆಗಿದೆ, ಅದರಲ್ಲಿ ಡೆಫಿನೆಟ್ಲಿ ನೋ ಇಶ್ಯೂಸ್. ಬಟ್ ಅದನ್ನು ತಗೊಂಡು ಬಂದಿರೋ ರೀತಿ ಸ್ವಲ್ಪ ಒಳಗೆ ಇಳಿಲಿಲ್ಲ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇನ್ವೆಸ್ಟಿಗೇಷನ್ ಚೆನ್ನಾಗಿದ್ದಿದ್ರೆ ಇದು ಕೂಡ ಕನ್ವೆ ಆಗಿರೋದೇನೋ ಇನ್ನೊಂಚೂರು ಚೆನ್ನಾಗಿ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇಟ್ಸ್ ಅ ಗುಡ್ ವಾಚ್ ಅಂತ ಹೇಳ್ತೀನಿ. ಯೂನಿಕ್ ಥ್ರಿಲ್ಲರ್, ಆ ಕಾನ್ಸೆಪ್ಟೇನೇ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಅಫ್ಕೋರ್ಸ್ ಆಗಲೇ ಹೇಳಿದ ಹಾಗೆ ಆಫ್ಟರ್ ಅ ಪಾಯಿಂಟ್ ಅದು ಲಾಜಿಕಲ್ ಕೂರಲ್ಲ, ಸ್ಟಿಲ್ ಏನೋ ಹೊಸ್ತನ ನೋಡ್ತಾ ಇದ್ದೀವಿ ಅನ್ನೋ ಭಾವನೆ ಬರುತ್ತೆ. ಹಾಗೆಯೇ ಇವುಗಳನ್ನು ಬಿಟ್ಟು ಇನ್ವೆಸ್ಟಿಗೇಷನ್ ಕೂಡ ಇದ್ದಿದ್ರೆ, ಹೆಚ್ಚಿಗೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಅನ್ನಿಸ್ತು ಕೂಡ. ಸೊ ಹೋಗಿ ನೋಡಿ, ಆಲ್ರೆಡಿ ನೋಡಿರ್ತೀರ, ನಾನೇ ಲೇಟು. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶ್ವಲ್ ಮತ್ತೆ ಸಿಗೋಣ.